ಇಲ್ಲಿ ರಸ್ತೆ ಇಲ್ಲ, ಬಸ್ ಇಲ್ಲ, ಎಲ್ಲಿ ನೋಡ್ತೀವಿ ನೋಡ್ರಿ ಬರೇ ನೀರೇ. ಇಲ್ಲಿರುವ ಜನ ಯಾವ ರೀತಿ ಬದುಕ್ತಾರೆ ನೋಡ್ರಿ ಈ ನೀರಿನ ಮ್ಯಾಗ. ನೋಡಕ್ಕೆ ಎಷ್ಟು ಚಂದ ಕಾಣ್ತದ ಈ ಊರ, ಬಟ್ ಮಳೆ ಬತ್ತಪ್ಪ ಅಂತಂದ್ರೆ ಭಾಳ ಹೈರಾಣ ಆಗ್ತದ. ಭಾಳ ಜೋರ್ ಹೋದ್ರಲಕತ್ತಳಪ್ಪ ಅಕ್ಕ. ಇದ್ರ ಹಿಂದಿ ನೋಡಿದ ನಾನು ಇದೇ ಸ್ಟೇಷನ್ದಾಗ ಬಂದ್ ಕೇಸಿಂದ್ರ ವಿಡಿಯೋ ಮುಗಿಸಿದ್ದೆ. ಇವಾಗ ಇದೇ ಸ್ಟೇಷನ್ ಬಂದು ವಿಡಿಯೋ ಚಾಲು ಮಾಡಕತ್ತೀನಿ. ಎಮರ್ಜೆನ್ಸಿ ಸಂಬಂಧ ನಾನು ನಮ್ಮ ಊರಿಗೆ ಹೋಗಿದ್ದೆ. ಹೊಳ್ಳಿ ಪಟಕನೆ ಕೆಲಸ ಮುಗಿಸ್ಕೊಂಡು ಕೇಸಿಂದ್ರ ಇವಾಗ ಬಂದೀನಿ. ನಾ ಏನು ಹೋಗ್ಲಕತ್ತೀನಿಗ ಈ ಟ್ರೈನ್ ಜರ್ನಿ ಒಳಗೆ, ಈ ಟ್ರೈನ್ ಸುತ್ತಮುತ್ತ 60% ಬರೀ ನೀರೇ ತುಂಬ್ಯದ ನೆಲದಕ್ಕಿಂತ. ನನ್ನ ಹಿಂದ್ಗಡೆ ನೀವು ನೋಡ್ಬೋದು ಕ್ಲಾಕ್ ರೂಮ್ ಅದ. ಈ ಕ್ಲಾಕ್ ರೂಮ್ ಒಳಗೆ ನನ್ನ ಬ್ಯಾಗೆಲ್ಲ ಇಡಂಬ್ರತ್ತ ಇಟ್ಕೇಶಂದ್ರ ನಾನೇನು ಇದೀಗ ಈ ಸಿಟಿಯನ್ನು ನಿಮಗೆ ತೋರಿಸ್ತೀನಿ. ಈ ಸಿಟಿ ಮಗ್ಗಲಿಕ್ಕೆ ಸಮುದ್ರ ಅದ. ನಮ್ಮ ಕಡೆ ಎಲ್ಲ ಸಿಕ್ಕಾಪಟ್ಟಿ ತಂಡಿತ್ತು. ಇವಾಗ ಇಲ್ಲಿ ಸಿಕ್ಕಾಪಟ್ಟಿ ಬಿಸಿಲದ, ಹ್ಯುಮಿಡಿಟಿ ಅದ, ಸೆಕೆ ಅದ. ಯಾಕಂದ್ರೆ ಮಗ್ಗಲಿಕ್ಕೆ ಸಮುದ್ರ ಅದೀಗ. ಕೇರಳದ ಪೂರ್ತಿ ರಾಜ್ಯ ಏನದೀಗ ಸಮುದ್ರದ ದಂಡಿಗೆ ನಿರ್ಮಾಣ ಆಗ್ಯದ. ಯಾವ್ಯಾವ ಮೇನ್ ಸಿಟಿ ಅದಾವ ಕೇರಳದಾಗ, ಅಷ್ಟು ಸಿಟಿ ಸಮುದ್ರ ದಂಡಿಗೆ ಅದಾವ. ಸಮುದ್ರದ ದಡವನ್ನು ನೋಡೋಕೆ ಇಲ್ಲಿ ಜಾಸ್ತಿ ಹೊರಗಿನ ಟೂರಿಸ್ಟ್ ಬರಲ್ಲ. ಇಲ್ಲಿದ್ದ ಲೋಕಲ್ ಜನರೇ ಈ ಸಮುದ್ರಕ್ಕೆ ಬಂದು ಕೇಸಂದ್ರ ಎಂಜಾಯ್ ಮಾಡ್ತಿರ್ತಾರ. ನೀವು ಹುಡು ಇದೆ ಪೊಲ್ಲೊಚ್ಚ ಪೊಲ್ಲಚ್ಚ ಹುಡು ಇವಡ ತೆಂಗಿನಕಾಯಿ ಗುರುವೆ. ಇವ್ರೂರ ಬೇರೆ. ಇಲ್ಲಿ ಈ ಊರನ್ ಟೂರಿಸ್ಟ್ ಬಂದು ಕೇಸಂದ್ರ ಎಂಜಾಯ್ ಮಾಡ್ತಿರ್ತಾರ ಸಮುದ್ರದಾಗ. ಇಲ್ಲಿ ಬಂದಾಗ ಅವ್ರಿಗೆ ಏನು ಸ್ವಲ್ಪ ಕುಡಿಲಕ್ಕೆ ಬೇಕೀಗ, ಅದ್ರ ಸಂಬಂಧ ಅಂಕಲ ಅವ್ರ ಊರದಿಂದ ಈ ಊರಿಗೆ ತೆಂಗಿನಕಾಯಿಗಳನ್ನು ತಂದು ಕೇಸಂದ್ರ ಮಾಡ್ತಿರ್ತಾನ ಈ ದಂಡಿ ಮ್ಯಾಗ. ತಿಳಿತಾ ಅರಿಯಾ? ಇನ್ನು ಅರಿಯಲ್ಲ. ನಾ ಏನು ಮಾತಾಡಕತ್ತೀನಿ ಕಾಕದಕ್ಕೆ ಹ್ಞೂ ಅನ್ನಕತ್ತದ, ಅದಕ್ಕೆ ಕೇಳಿದೆ ನಾ ತಿಳಿತೀನಿ ತಂದೆ. ಬಟ್ ಅಂಕಲ್ಗೆ ತಿಳಿದಿಲ್ಲ. ಏನ ಸೊಪ್ರ ಈ ನೀವು ಊರು ಎವಡ ಈ ತೆಂಗಿನ ಕೆಡ್ಡು ಸೇಲು ನನಗೆ ಅವ್ರ ಭಾಷೆ ಬರಲ್ಲ, ಅರಿಯಲ್ಲ. ಕಂಡಾಬಿಡಿ ಶೆಕಿ. ಅದ್ರಾಗ ನೀವು ಬಿಡಿ ಹೊಡಿಲಕತ್ತೀರಿ ಈಗ. ಸಿಗರೇಟು ಶೆಕಿ, ಸಿಗರೇಟು. ತಮಿಳ್ನಾಡು ಓ ಬೈಲು. ತಮಿಳ್ನಾಡು ರೊಂಬ ಬೈಲು. ತಮಿಳ್ನಾಡ್ದಾಗ ಸಿಕ್ಕಾಪಟ್ಟೆ ಬಿಸಿಲು ಇರ್ತದ ಅಂತ ಹೇಳಕತ್ತಾರ ಅಜ್ಜ. ಚಲೋ ತೆಗೆ ವ್ಯಾಪಾರ ಮಾಡ್ರಿ, ರೊಂಬ ಪೈಸಾ, ಆರಾಮಾಗಿರ್ರಿ. ಅಲ್ಲಿ ನೋಡ್ಬೋದು ಸಮುದ್ರ ದಂಡಿಗೆ ಜೋಕಾಲಿಗಳನ್ನು ಹಾಕ್ಯಾರ, ಸಣ್ಣ ಹುಡುಗರು ಆಡ್ಲಪ್ಪ ಅಂತಂದು. ಬಟ್ ಇವಾಗ ಯಾರೂ ಜಾಸ್ತಿ ಜನ ಇಲ್ಲ, ಹೀಗಾಗಿ ಅದನ್ನ ಸ್ಟಾರ್ಟ್ ಮಾಡೇ ಇಲ್ಲ. ತಿರುಗಾಡಿ ಹಸುನ ಆಗಿತ್ತು. ಚಪಾತಿ ಮತ್ತು ಬಟಾಟಿ ಪಲ್ಯ ತೊಗೊಂಡಿನಿ. ಚಪಾತಿ ನಮ್ಮ ಕಡೆ ಏನು ಮಾಡ್ತಾರೆ ಅದೇ ರೀತಿಯೇ ಮಾಡ್ಯಾರ. ಬಟಾಟಿ ಪಲ್ಯ ಹೆಂಗಾಗಿರ್ಬೋದು ಇದು. ಮಸಾಲ, ಖಾರ, ಉಪ್ಪ ಬರಬ್ಬರಿ ಅದು ಬಟಾಟಿಗೆ. ಇಡ್ತಕ್ಕ ನಾವು ಸಿಟಿಯಲ್ಲಿರುವ ಸಮುದ್ರವನ್ನು ನೋಡಿದಾಯ್ತು. ಇವಾಗ ಸಿಟಿಯ ಹೊರಗಡೆ ಇರುವ ಬ್ಯಾಕ್ ವಾಟರ್ಸ್ ಜೀವನವನ್ನು ನೋಡಂಬ್ರತ್ತ. ನೀರಿನ ಮ್ಯಾಗ ಯಾವ ರೀತಿ ಇಲ್ಲಿರುವ ಜನ ಜೀವನ ಮಾಡ್ತಾರ ನೋಡಂಬ್ರಿ. ಅಲ್ಲಿಗೆ ಹೋಗ್ಬೇಕಪ್ಪ ಅಂತಂದ್ರೆ ನಾವು ಬೋಟ್ ಮುಖಾಂತರನೇ ಹೋಗ್ಬೇಕು. ಈ ರೀತಿ ಗೋರ್ಮೆಂಟ್ ಬೋಟ್ ಇದ್ದಿರ್ತಾವ. ಇವಕ್ಕೂ ಹತ್ತು ಕೇಸಂದ್ರ ಸಸ್ತದಾಗ ಆ ಐಲ್ಯಾಂಡ್ಗಳನ್ನು ನಾವು ತಲುಪ್ಬೋದು. ನೀವು ಪ್ರೈವೇಟ್ ಬೋಟ್ಗಳನ್ನು ತೊಗೊಂಡ್ರಪ್ಪ ಅಂತಂದ್ರೆ ಜಾಸ್ತಿ ರೊಕ್ಕ ತಗೋತಾರ. ಬಸ್ ಇತ್ತಪ್ಪ ಅಂತಂದ್ರೆ ಆರಾಮಾಗಿ ಹೊಳ್ಳಿಸ್ಬೋದು. ಈ ಬೋಟ್ನ ಹೊಳ್ಸೋದೇ ಸ್ವಲ್ಪ ಪ್ರಾಬ್ಲಮ್ ಆಗ್ತದ. ಆ ಕಡೆ ಈ ಕಡೆ ಹೈಕೋತ್ ಹೋಗ್ತಿರ್ತದ. ಸಣ್ಣಗೆ ನೋಡಿ ಕೇಸಿಂದ್ರ ಹೊಳ್ಳಿಸ್ಬೇಕು ನಾವು. ಬಸ್ಗಳಲ್ಲಿ ಯಾವ ರೀತಿ ನಾವು ಟಿಕೆಟ್ ತೊಗೋತೀವಾಗ ಅದೇ ರೀತಿಯೇ ಈ ಬೋಟ್ ಒಳಗೆ ಕೂಡ ಕಂಡಕ್ಟರ್ ಬಂದು ಕೇಸಿಂದ್ರ ನಮ್ಮದು ಟಿಕೆಟ್ ತೊಗೋತಿರ್ತಾನ. ಟಿಕೆಟ್ ಏನಾದೀಗ ಭಾಳ ಸಸ್ತಾ ಇದ್ದಿರ್ತದ. ಇವಾಗ ನಾ ಇದ್ದಿದ್ದ ಜಾಗದಿಂದ ನಾವು ಹೊಂಟಿದ್ದ ಜಾಗಕ್ಕೆ ಬರೀ 12 ರೂಪಾಯಿ. ಅಕಸ್ಮಾತ್ ನಾವು ಏನಾದರೂ ಪ್ರೈವೇಟ್ ಬೋಟ್ಗಳನ್ನ ತೊಗೊಂಡು ಹೋದೆವಪ್ಪ ಅಂತಂದ್ರೆ 2,000, 2,500 ರೂಪಾಯಿ ಅಂತಂದು ಹೇಳ್ತಿರ್ತಾರ. ನಾ ಇದ್ದೀನೀಗ ಈ ಸಿಟಿಗೆ 2 ಹೆಸರು ಅದಾವ. ಒಂದು ಅಲ್ಲೇಪಿ ಮತ್ತು ಒಂದು ಅಲ್ಲಾಪೂಜಾ. ಅಲ್ಲೇಪಿ ಸಿಟಿ ಪೂರ್ತಿ ನೀರನ್ನೇ ತುಂಬಿಕೊಂಡಿರ್ತದ. ನೆಲ ಕಡಿಮೆ, 60% ಪೂರ್ತಿ ನೀರ. ಹೀಗಾಗಿನೇ ಬೋಟ್ಗಳು ಜಾಸ್ತಿ ಅದಾವ ಈ ಸಿಟಿ ಒಳಗೆ. ಈ ಸಿಟಿ ಸುತ್ತಮುತ್ತ ಏನು ಹಳ್ಳಿಗಳು ಅದಾವ, ಆ ಹಳ್ಳಿಗಳು ಪೂರ್ತಿ ನೀರನ್ನ ಆವರಿಸ್ಕೊಂಡದವ.
ಸಣ್ಣ ಸಣ್ಣ ಐಲ್ಯಾಂಡ್ಗಳದಾವ. ಇವಾಗ ಒಂದು ಚಿಕ್ಕ ಸ್ಟಾಪ್ ಬಂದದ. ಯಾರ್ಯಾರು ಜನಗಳು ಇದ್ದಿರ್ತಾರ ಅವ್ರಿಗೆ ಹೊತ್ಕೊಂಡು ಕೇಸಿಂದ್ರೆ ಅವ್ರ ಊರಿಗೆ ಹೋಗಿ ತಲುಪಿಸ್ತೀವಿ ನಾವು. ಬೋಟ್ ಕರೆಕ್ಟ್ ಸ್ಟೇಷನ್ ಕುಂದಿರ್ಬೇಕಪ್ಪ ಅಂತಂದರೆ ಸ್ವಲ್ಪ ಪ್ರಾಬ್ಲಮ್ ಮಾಡ್ತದ. ಆದರೂ ಕಷ್ಟಪಟ್ಟು ಕರೆಕ್ಟಾಗಿ ಸಾರ್ವಜನಿಕರಿಗಾಗಿ ಆರಾಮಾಗಿ ಹೋಗ್ಲಿಪ್ಪ ಅಂತಂದು ಕರೆಕ್ಟ್ ಬೋಟನ್ನು ಸ್ಟಾಪ್ ಮಾಡ್ತಾರೆ. ಇಲ್ಲಿಯವ್ರು ಇಳಿತಾರ, ಒಳಗೆ ಬರೋರು ಬರ್ತಾರ. ಈ ಬ್ಯಾಕ್ ವಾಟರ್ಸ್ ಒಳಗೆ ಹೌಸ್ ಬೋಟ್ ಕೂಡ ಅದಾವ. ನಾವು ಈ ಜಾಗದಾಗ ಬಂದು ಒಂದಿನ ರಾತ್ರಿ ಇರ್ಬೇಕಪ್ಪ ಅಂತಂದ್ರೆ ಈ ರೀತಿ ಹೌಸ್ ಬೋಟ್ ಇದ್ದಿರ್ತಾವ. ಆರಾಮಾಗಿ ಇದ್ರ ಒಳಗೆ ಇದಕ್ಕೆ ಚಂದ್ರ ದಿನಗಳನ್ನು ಕಳಿಬೋದು ನಾವು. ನಮ್ಮ ಬೋಟ ಒಂದು ಸ್ಟೇಷನ್ಗೆ ಬಂದು ಕೇಳಿಸಿಂದ್ರ ನನಗೆ ಇಳಿಸ್ಯದ. ಈ ಸ್ಟೇಷನ್ ಸುತ್ತಮುತ್ತ ಬರೀ ನೀರು ತುಂಬಿಕೊಂಡದ. ಇಲ್ಲಿ ನನಗೆ ನೆಲನೇ ಕಾಣಲಾಗ್ಯದ, ಬರೀ ಹುಲ್ಲ, ಸ್ವಲ್ಪ ಮನೆಗಳು. ಆ ನದಿ ಏನು ಇದ್ದಿರ್ತದಾಗ ನದಿ ದಂಡಿಗೆ ಮನೆ, ಅದು ಒಂದೇ ಲೈನ. ಆ ಮನೆಗಳ ಹಿಂದೆ ಹೊಲಗಳು ಮತ್ತು ಹೊಲಸು ನೀರು. ಇವು ನೀರು ಕೂಡ ಸ್ವಲ್ಪ ಹೊಲಸೆ ಅದಾವ, ಕುಡಿಯುವ ನೀರಲ್ಲಿವು. ಇವತ್ತು ರಾತ್ರಿ ನಾ ಇಲ್ಲಿ ಹೆಂಗೆ ಇರಬೇಕಪ್ಪ ಅಂತಂದ್ರೆ ಚಿಂತೆ ಇದೆ ನನಗೆ. ಜಾಗ ಸಿಕ್ತಪ್ಪ ಅಂತಂದ್ರೆ ಕ್ಯಾಂಪಿಂಗ್ ಹಾಕ್ತೀನಿ. ಕುಡಿಲಕ್ಕ ನೀರು ಕೂಡ ನಾನು ಯಾರಿಗಾರಿ ಕೇಳಬೇಕು, ನನ್ನ ಹತ್ರ ನೀರು ಕೂಡ ಇಲ್ಲ. ಬರ್ರಿ ಏನಾಗ್ತದ ಮುಂದೆ ನೀವೇ ನೋಡ್ರಿ. ಈ ಜಾಗದಾಗ ದಾರಿ ಕಡಿಮೆ, ಮನೆಗಳು ಇದ್ದಿರ್ತಾವ. ಮನೆಗಳು ಮುಂದೆ ಹೈಸ್ ಹೋಗೋದು. ಅಲ್ಲಿ ಒಳಗೆ ತಿರ್ಗಾಡಕ್ಕೆ ರೋಡ್ ಕೂಡ ಮಾಡ್ಯಾರ. ಬ್ರಿಡ್ಜ್ಗಳು ಅದಾವ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಲಕ್ಕ. ನದಿ ದಂಡಿಗೆ ಒಂದು ಜಾಗ ಅದ. ಇಲ್ಲಿ ಪೂರ್ತಿ ಹುಲ್ಲದ, ತಳಗ ನೆಲ ಕೂಡ ಹಸಿ ಅದ. ಇಲ್ಲಿ ಮಕ್ಕೋಬೇಕೋ ಬೇಡ ಗೊತ್ತಾಗಲಾಗದ. ಈ ಊರೊಳಗೆ ಒಂದು ಶಿವನ ಗುಡಿ ಅದ, ಅಲ್ಲಿ ಹೋಗಂಬ್ರತ್ತ. ಇಲ್ಲಿ ಅಂತೂ ಮಕ್ಕೊಳ್ಳೋದು ಸ್ವಲ್ಪ ಪ್ರಾಬ್ಲಮ್ ಆಗ್ತದ, ಕಂಡಾಪಟ್ಟಿ ಹಸಿ ಆಗ್ಬಿಡ್ತದ ತಳಗ ನಮ್ಮ ಟೆಂಟ. ಈಗ ಶಿವನ ಗುಡಿ ಅದ, ಈಗ ಅಲ್ಲಿ ಜಾಗ ಸಿಗ್ಲಿಕ್ಕಪ್ಪ ಅಂತಂದ್ರೆ ಇಲ್ಲೇ ಒಂದು ಬಿಲ್ಡಿಂಗ್ ಅದ, ಸೊಸೈಟಿ ಬಿಲ್ಡಿಂಗ. ಇಲ್ಲಿ ನಾನು ಆರಾಮಾಗಿ ಮಕ್ಕೋಬೋದು. ಯಾರು ಏನಂತಾರಪ್ಪ ಅಂತ ಅನ್ನೋದು ನಾ ಟೆಂಟ್ ಹಾಕಿಂದೆ ಗೊತ್ತಾಗ್ತದ. ಜಾಗ ಮಾತ್ರ ಚಲೋ ಅದ, ಏನೂ ಹಸಿ ಇಲ್ಲ. ಬಾಗ್ಲೂ ಹಾಕ್ಯಾರ ಈ ಸೊಸೈಟಿಗೆ. ಶಿವನ ಗುಡಿ ಒಳಗೆ ಇವತ್ತು ಫಂಕ್ಷನ್ ಅದ. ಒಬ್ಬರು ಅಣ್ಣರು ಸಿಕ್ಕಿದ್ರ ನನಗೆ. ಇವ್ರು ಏನಾದಾಗ ನನಗೆ ಭಾಳ ವ್ಯವಸ್ಥೆ ಮಾಡ್ಲಕತ್ತಾರ. ನೀ ಬಂದೀಗ ಹ್ಯಾಂಗಿದ್ರು ಇಲ್ಲೇ ಇದ್ಬಿಡಪ್ಪ ಅಂತಂದು. ಎಲ್ಲಿ ಹೋಗ್ತಿರೋರಿ ಈ ರೀತಿ ನಮ್ಗೆ ಸಿಗ್ತಾರೆ. ಸಾಬ್ಡಿಂದ ಇಂತ ಸ್ವಲ್ಪ ಮುಖ ತಕ್ಕೊಂಡು ಕೇಸಿಂದ್ರ ಶಿವನ ಆಶೀರ್ವಾದವನ್ನು ತೊಗೊಂಡು ಬರಂಬ್ರತ್ತ. ಶಿವನ ಗುಡಿ ಮಗ್ಲಿಕ್ಕೆ ನದಿ ಅದ. ಈ ನದಿ ಒಳಗೆ ಸಾಕಷ್ಟು ಬೋಟ್ಗಳಿಲ್ಲ, ಫುಲ್ ಶಾಂತ ಅದ ಇದು ಏರಿಯಾ. ಇಲ್ಲೇನು ಬೋಟ್ಗಳು ಅಡ್ಡಾಡ್ತಾವೀಗ, ಆ ಬೋಟ್ಗಳು ಈ ನದಿಯ ಪಕ್ಕದೇನು ಮನೆ ಇದ್ದಿರ್ತದಾಗ ಅವ್ರದ್ದು ಬೋಟ್ಗಳಾಗಿರ್ತಾವ. ಇಲ್ಲಿ ಯಾವುದೇ ಕಮರ್ಷಿಯಲ್ ಬೋಟ ಟೂರಿಸ್ಟ್ಗಳು ತಿರುಗಾಡಲಿಲ್ಲಿ ಫುಲ್ ಪೀಸ್ ಅದ ಇದು ಜಾಗ. ನನಗೆ ಈ ಜಾಗ ಸಿಕ್ತು, ಭಾಳ ಖುಷಿ ಆಯಿತು. ಇವಾಗ ಟೀ ಕುಡಿಯಂಬ್ರತ್ತ. ಬಂದ್ಗಳೇನೆ ನನಗೆ ಟೀ ಕುಡಿ ಅಂದಿದ್ರು ಅವರು. ಇಲ್ಲಿ ಸ್ವಲ್ಪ ಮುಖೈಕ ತಕ್ಕೊಂಡು ಶಿವನ ಆಶೀರ್ವಾದ ತೊಗೊಂಬರ್ತೀನಿ ಅಂದೆ. ಓಕೆ, ಶಿವನ ಆಶೀರ್ವಾದ ತೊಗೊಂಬ, ಆಮೇಲೆ ರೀ ಚಾ ಕುಡಿ ಅಂದರು. ಅಪ್ ನೀವು ಬ್ಲ್ಯಾಕ್ ಟೀ ಭಾಳ ರುಚಿ ಆಗ್ಯದ, ಟೇಸ್ಟ್. ಶಿವನ ಗುಡಿ ಮಗ್ಲಿಕ್ಕೆ ಕೃಷ್ಣಂದು ಪೂಜೆ ಮಾಡ್ಲಕತ್ತಾರೆ ಇಲ್ಲಿ. ಅದೇ ಈ ಸದ ದೊಡ್ಡ ಪೂಜೆ ನಡಿಲಕತ್ತಿದ್ದು ಈ ಗುಡಿ ಒಳಗೆ. 7 ದಿನ ತನಕ ಈ ಪೂಜೆ ನಡೀತಿರ್ತದ. ಇವತ್ತು ಮೊದಲನೇ ದಿನ. ಆ ಪೂಜೆದೊಳಗೆ ಅನ್ನ ಪ್ರಸಾದ ಕೂಡ ಇಲ್ಲಿನ ಜನ ಇಟ್ಕೊಂಡಾರ. ನಾ ಏನಿದ್ದೀನಿಗೆ ಈ ಜಾಗದಿಂದ ಸುತ್ತಮುತ್ತ ನೋಡಿದ್ರೆ ಇಷ್ಟು ಚಂದ ಕಾಣ್ತದೆ ವ್ಯೂವ. ಈ ಥರ ನಾ ವ್ಯೂ ಎಲ್ಲಿ ನೋಡೇ ಇಲ್ಲ. ಕೊಚ್ಚಿ ಐಲ್ಯಾಂಡಿಗೆ ಹೋಗೀನಿ, ಕಡಮಕುಡಿ ಐಲ್ಯಾಂಡಿಗೆ ಹೋಗೀನಿ, ಸಾಕಷ್ಟು ಸಣ್ಣ ಸಣ್ಣ ಐಲ್ಯಾಂಡ್ಗಳು ನೋಡೀನಿ. ಬಟ್ ಈ ರೀತಿ ಇದ್ದ ಐಲ್ಯಾಂಡ್ಗಳನ್ನು ನಾನು ಇವತ್ತೇ ಫಸ್ಟ್ ನೋಡಕತ್ತಿದ್ದು. ನಮಸ್ಕಾರ ಮಚ್ಚ. ಇವಾಗ ಸ್ವಲ್ಪ ನೀರು ಜಾಸ್ತಿ ಆಗ್ಯಾವ. ಬಸ್ ಸ್ಟ್ಯಾಂಡ್ದಾಗೆಲ್ಲ ಅಂದ್ರೆ ಈ ಬೋಟ್ ಸ್ಟ್ಯಾಂಡ್ದಾಗೆಲ್ಲ ನೀರು ತುಂಬ್ಕೊಂಡ್ಬಿಟ್ಟವ ಫುಲ್ಲ. ವೆಲ್ಲಮು ರಂಬ ವೆಲ್ಲಮ್ ಆಗನ ಇದ್ದಾರೆ. ಹೈರಾಣಾದ್ರಿ ಗುರುವೆ, ಮಳೆ ಬತ್ತಪ್ಪ ಅಂತಂದ್ರೆ ಈ ಜಾಗ ಎಷ್ಟೇ ಚಂದ ಇತ್ತಪ್ಪ ಅಂತಂದ್ರೆ ಅದಕ್ಕೆ ಸ್ವಲ್ಪ ಸಮಸ್ಯೆಗಳು ಇದ್ದೇ ಇದ್ದಿರ್ತಾವ. ಆದರೂ ಆ ಸಮಸ್ಯೆಗಳನ್ನು ಮೀರಿಕೆಸಂದ್ರೆ ಇಲ್ಲಿರುವ ಜನ ನಕ್ಕೋತ ಬದುಕ್ತಿರ್ತಾರ. ಹ್ಯಾಪಿ ಇಷ್ಟಮ್ಮ. ನಲ್ಲ ವ್ಯೂ,
ರಂಬ ಪೀಸ್ ನನಗೂ ಅರ್ಧಂಬರ್ಧ ಮಲಯಾಳಂ ಬರ್ತದ ಬಟ್ ಅವ್ರಿಗೆ ಏನ್ ತಿಳಿ ಅರಿಯ ಮಲಯಾಳಂ ಸಂಸಾರಿಕಂ മനസ്സില സംസാരിക്കാം എവിടെയാ വീട് എവിടാ നാ വീട് കർണാടക ബാംഗ്ലൂർ നീ വീട് ആലപ്പുഴ വന്നാ ആലപ്പിൽ വന്നായിട്ട് നീ വീട് വെച്ചാ ಅಂಕಲರ್ದು ಮನಿ ಅದ ನಮ್ ಕಡೆ ಎಲ್ಲ ಮನೆಗೆ ಸಣ್ಣ ಸಣ್ಣ ಬೈಕರ್ ಇದ್ದಿರ್ತಾವ ಕಾರ್ ಇದ್ದಿರ್ತಾವ ಬಟ್ ಇಲ್ಲಿರುವ ಜನರಿಗೆ ಬೋಟ್ಗಳು ಇದ್ದಿರ್ತಾವ போன்றக்க வீட்டில் ஓகே பாய் ಇಷ್ಟೇ ಸಣ್ಣ ಅಂಗಡಿ ಎಷ್ಟು ಚಂದ ನೋಡ್ರಿ ಸಂಜೆ ಟೈಮ್ ಆಗ್ಯದ ಪೂಜೆಯ ಸಿದ್ಧತೆಗಳು ನಡೀಲಕತ್ತವ ಎಲ್ಲ ಭಕ್ತಾದಿಗಳು ಗುಡಿ ಕಡೆ ಬರ್ಲಾಕತ್ತಾರ ಈ ಊರಿನವ್ರ ಜೊತೆಗೆ ಇಲ್ಲೇನು ಟೂರಿಸ್ಟ್ಗಳು ಬಂದಿರ್ತಾರ ಅವರು ಕೂಡ ಬೋಟ್ ಮುಖಾಂತರ ಹೋಗುವಾಗ ಈ ಗುಡಿ ನೋಡ್ಕೇಸಿಂದ್ರ ಅವರು ಗುಡಿಗೆ ಬಂದ್ ಕೇಸಿಂದ್ರ ದರ್ಶನ ಪಡ್ಕೊಂಡು ಹೊಂಟ್ರ ಓಂ ಅಜಾಯ ನಮಃ ಓಂ ಶ್ರೀ ಕೃಷ್ಣಾಯ ಓಂ ನಿರಂಜನಾಯ ನಮಃ ಓಂ ಶ್ರೀ ಕೃಷ್ಣಾಯ ಓಂ ಕಾಮಜನಕಾಯ ನಮಃ ನದಿ ದಂಡಿಗೆ ಟೆಂಟ್ ಹಾಕಿನಿ ಸ್ವಲ್ಪ ಗಾಳಿನೂ ಆದ ಒಳಗೆ ಭಾಳ ಸೆಕೆ ಅನ್ಸಕತ್ತದ ಇಲ್ಲಿ ಟೆಂಟ್ ಹಾಕಿನಾಗ ಕಂಡಾಪಟ್ಟಿ ಹುಳುಗಳು ಅದಾವ ಟೆಂಟ್ದ ಜಿಪ್ ತೆಗೆದೇ ಹತ್ರ ಸಾಕು ಒಂದು 20-30 ಹುಳುಗಳು ಒಳಗೆ ಬಂದು ಕೇಸಿಂದ್ರೆ ನನ್ನ ಸಾಯಿ ಹೊಡಿತಾವ ಒಟ್ಟು ಜಿಪ್ಪೆ ತೆಗಿಲಾಗಿ ನಾನು ಬರೀ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ ತೆಗೆದೆ ಅಂದ್ರೆ ಭಾಳ ಮುಚ್ಕೊಂಡ್ಬಿಡೋದು ರಾತ್ರಿ ಊಟ ಮಾತ್ರ ಇಲ್ಲಿದ್ದೇ ದೇವ್ರ ಪ್ರಸಾದ ಇತ್ತು ಇವಾಗ ನಾನು ನಿಮಗೆ ಬೆಳಿಗ್ಗೆ ಸಿಗ್ತೀನಂತ ಇವತ್ತು ಸ್ವಲ್ಪ ಟೈರ್ಡ್ ಆಗ್ಯದ ಆ ಕಡೆ ಈ ಕಡೆ ತಿರುಗಾಡಿ ಮತ್ತು ನಾಳೆ ಬೆಳಿಗ್ಗೆ ಸ್ಕಿಪ್ ಮಾಡ್ತೀನಿ ವಿಡಿಯೋ ಕೂಡ ನೀವು ನೋಡಬೇಕು ಬೆಳಿಗ್ಗೆ ಶುಭಾಶಯಗಳು ಗುರುವೆ ನಿಮಗೆಲ್ಲರಿಗೂ ನಾನು ಇದೇ ಬ್ಯಾಗ್ ಕೊಟ್ಟಿರ್ತಾಗೆ ಬೆಳಿಗ್ಗೆ ಎದಕ್ಕೆ ಸ್ವಿಮ್ಮಿಂಗ್ ಮಾಡಿ ಫ್ರೆಶ್ ಆಗೀನಿ ಬೆಳಿಗ್ಗೆ 6 ಗಂಟೆಗೆ ಸ್ಟಾರ್ಟ್ ಆಗ್ಯದ ಇಲ್ಲಿ ದೇವರ ಪೂಜೆ ಎಲ್ಲರೂ ಬಂದರೆ ಇವಾಗ ಭಕ್ತಾದಿಗಳು ಬಂದು ಕೇಶಂದ್ರ ಪೂಜೆಯನ್ನು ಮಾಡ್ಲಕತ್ತಾರ ಹಾಗೆ ಬೆಳಗಿನ ಪ್ರಸಾದ ಕೂಡ ಇವರು ರೆಡಿ ಮಾಡ್ಯಾರ ಮುಂದಿನ ಪಯಣ ಎಕಡಿ ಏನು ಅನ್ನೋದು ನೀವೇ ನೋಡ್ರಿ ಮುಂದೆ ವಾಂಗಿ ಕನ್ನಿ ಮಗನ್ ಗೌರಿ ನಂದನನ್ ಕುಂಭಿ ಮುಖೇಶ್ವರ ದೇವನೇ ಬೆಳಗಿನ ಪ್ರಸಾದ ದೋಸೆ ಇತ್ತು ಅಂಕಲ್ ನನಗೆ ದೊಡ್ಡ ಪರಾತ್ ಕೊಟ್ಟು ಕೇಸಿಂದ್ರ ಪರಾತ್ ಒಳಗೆ ಒಂದು 3-4 ದೋಸೆ ಹಾಕಿ ಕೊಟ್ಟ ಹೊಟ್ಟಿನೂ ಫುಲ್ ತುಂಬ್ತಿವಾಗ ನಾ ಇದ್ದೀನಿಗ ಈ ಜಾಗದಿಂದ ನಾನು ಇವತ್ತು ಸುತ್ತಮುತ್ತ 20 ಕಿಲೋಮೀಟರ್ ತಿರುಗಾಡ್ತೀನಿ ನನ್ನ ಬ್ಯಾಗ್ ತೊಗೊಂಡು ಎದಕ್ಕೆ ನಾ ಸುಮ್ಮನೆ ಒಜ್ಜಿ ಹೊತ್ಕೊಂಡು ತಿರುಗಾಡಲಿ ಅದಕ್ಕೆ ನಾ ಏನು ಮಕ್ಕೊಂಡಿದ್ದಾಗ ನಿನ್ನೆ ರಾತ್ರಿ ಅದೇ ಗುಡಿ ಒಳಗೆ ನನ್ನ ಬ್ಯಾಗ್ ಕೂಡ ಇಟ್ಟೀನಿ ಅವ್ರಿಗೆ ಹೇಳಿ ನಾನು ಇವತ್ತು ರಾತ್ರಿನೂ ನಾನು ಇಲ್ಲೇ ಬಂದು ಮಕ್ಕೋತೀನಪ್ಪ ಅಂತಂದು ಮತ್ತೆ ಅಲ್ಲಿ ಬೇರೆ ಕಡೆ ಹೋಗಿ ಕೇಸಂದ್ರ ಜಾಗ ನೋಡಿ ಮಕ್ಕಳಿ ಹ್ಯಾಂಗಿದ್ರು ವ್ಯವಸ್ಥೆನೂ ಚಲೋ ಅದ ಅಲ್ಲೊಂದು ಬೋಟ್ ಬರ್ಲಕ್ಕತ್ತದ ನೋಡ್ರಿ ಸ್ಲೋ ಆಗಿ ಅದು ಹೌಸ್ ಬೋಟ ಅದ್ರ ಒಳಗಡೆ ಟೂರಿಸ್ಟ್ ಅದರ ನಿನ್ನೆ ರಾತ್ರಿ ಎಲ್ಲ ಅದ್ರ ಒಳಗಡೆ ಇದ್ರ ಕಾಣ್ತದ ಅದಕ್ಕೆ ಬೆಳಗ್ಗೆ ಎದಕ್ಕೆಸಿಂದ್ರ ಸ್ಲೋಗೆ ಹೊಂಟದದು ಈ ನದಿ ಮ್ಯಾಗ ನೀವೇನು ಸೌಂಡ್ ಕೇಳಕತ್ತೀರೀಗ ಅದು ನಮ್ಮ ಗುಡಿ ಒಳಗೆ ನಡ್ಲಕತ್ತಿದೀಗ ಅದೇ ಸೌಂಡ ಈ ಐಲ್ಯಾಂಡ್ ಸುತ್ತಮುತ್ತ ನೀವು 4 ಕಿಲೋಮೀಟ್ರ್ ಹೋದ್ರು ಆ ಸೌಂಡ್ ಕೇಳಕತ್ತದ ನನಗೆ ಇಲ್ಲಿದ್ದು ಹುಡುಗರ್ದು ಫುಲ್ ಮಜಾ ಅದ ನೋಡ್ರಿ ಗುರುವೆ ಯಾವಾಗ ಈಶಾಡಂಗೆ ಅನ್ನಿಸ್ತದೀಗ ಈ ರೀತಿ ನೀರಾಗ ಬಿದ್ದಕೇಸಿಂದ್ರ ಈಶಾಡ್ತಿರ್ತಾರ ಫುಲ್ ಮಜಾ ಮಸ್ತಿ ಇವ ನನಗೆ ಅವ್ರ ಮನೆಗೆ ಕರ್ಕೊಂಡು ಹೊಂಟಾನ ಅವನು ಎದಕ್ಕೆ ಜಳಕ ಮಾಡಕತ್ತಾನಂದ್ರೆ ಇಟ್ಟು ಜಲ್ದಿ ಅವನು ಟೆಂಪಲ್ಗೆ ಹೊಂಟಾನ ಹಾಂ ಓಕೆ ಮಮ್ಮಿಯಾ ಹಾಂ ಮಾಮಿ ಹಾಂ ಮಾಮಿ ದಿಸ್ ಇಸ್ ಯುವರ್ ಹೌಸ್ ಓಕೆ ನೈಸ್ ನಮಸ್ಕಾರ ಅಜ್ಜಿ ಈ ಹುಡುಗನ ಅಜ್ಜಿ ಇವರು
ಇದು ಇವರು ಹಳೆ ಮನೆ ಸ್ವಲ್ಪ ಹಳಿದಾಗದ್ಗಳೇ ಹೊಸದು ಕಟ್ಟ್ಯಾರ. ಕೆಳಗಡೆ ಪಾರ್ಕಿಂಗ್ ಏರಿಯಾ, ಮೇಲ್ಗಡೆ ಅವ್ರು ಇರ್ಲಕ್ಕ ಮನೆಗಳ ತಳಗೆ ಫಸ್ಟಿಗೆ ಪಿಲ್ಲರನ್ನು ನಿರ್ಮಾಣ ಮಾಡ್ಯಾರ. ಯಾಕಂದ್ರೆ ಇಲ್ಲಿ ಮಳೆ ಬತ್ತಪ್ಪ ಅಂತಂದ್ರೆ ಜಾಸ್ತಿ ನೀರು ಬರ್ತಾವ, ಹಳ್ಳಿ ಮನೆಗಳೆಲ್ಲ ನೀರೊಳಗೆ ಮುಳುಗ್ತಾವ. ಈಗ ಆಗ್ಬಾರ್ದಪ್ಪ ಅಂತಂದು ಯಾವ್ಯಾವ ಹೊಸ ಮನೆ ಕಟ್ತಾರೀಗ ಅವ್ರು ಹುಟ್ಟರು ಫಸ್ಟಿಗೆ ಒಂದು ಪೂರ ಬರೀ ಪಿಲ್ಲರ್ ಕಟ್ತಾರೆ. ಪಿಲ್ಲರ್ ಮ್ಯಾಗ ಅವ್ರ ಮನೆಯನ್ನು ನಿರ್ಮಾಣ ಮಾಡ್ತಾರೆ. ಅರ್ಧ ತಾಸು ಕಾಯ್ದೆ ಬೋಟ್ ಬರ್ತದಪ್ಪ ಅಂತಂದು ಬೋಟೇ ಬರಲಿಲ್ಲ. ಈ ಬ್ಯಾಕ್ ವಾಟರ್ಸ್ ದಂಡಿಗೆ ನಡ್ಕೋತ ಹೊಂಟೀನಿ. ಬ್ಯಾಕ್ ವಾಟರ್ಸ್ ದಂಡಿಗೆ ನೀವು ನಡ್ಕೋತ ಹೋದ್ರಪ್ಪ ಅಂತಂದ್ರೆ ನಮಗೆ ಹಾಳಾಗಿದ್ದು ಮನೆಗಳು ಕಾಣ್ತಿರ್ತಾವ. ನೀರು ಹೆಚ್ಚಾದತ್ತಕ್ಕೂ ಡೈರೆಕ್ಟ್ ನೀರು ಮನೆಯೊಳಗೆ ಹೋಗ್ತಾವ. ಯಾರೇ ಈ ಊರಾಗ ಮಾರ್ಬೇಕಪ್ಪ ಅಂತಂದ್ರೆ ನದಿ ದಂಡಿಗೆ ಈ ರೀತಿ ಬೈಕನ್ನು ತೊಗೊಂಬರ್ಬೇಕು. ರೋಡ್ ಮಾತ್ರ ಚಲೋ ಇದ್ದಿರ್ತದ, ಒಂದು ಸ್ವಲ್ಪ ರೋಡ ಕಚ್ಚಾ ಇದ್ದಿರ್ತದ. ಈಗ ಅಣ್ಣ ಮೀನು ತಂದನ, ಆ ಬೈಕಿಗೆ ಹಾರ್ನ್ ಇದ್ದಿರ್ತದ, ಹಾರ್ನ ಬರ್ಸ್ಕೋದ್ ಕೇಸಿಂದ್ರೆ ಮೀನುಗಳನ್ನು ಮಾರ್ತಿರ್ತಾನ. ಈಚೆ ಕಡೆದಿಂದ ಆಚೆ ಕಡೆ ಹೋಗ್ಲಕ್ಕ ಬ್ರಿಡ್ಜ್ ಮಾಡ್ಯಾರ, ನೀರು ಭಾಳ ಆಗಿದ್ದ ಸಂಬಂಧ. ಹಾಗೆ ಈ ಬ್ರಿಡ್ಜ್ ತಳಗ ಇನ್ನೊಂದು ಬ್ಯಾಕ್ ವಾಟರ್ ಐತದ. ಈ ಅಣ್ಣ ಏನದೀಗ ಈ ಫಾರ್ಚುನರ್ ಗಾಡಿಯನ್ನು ಈ ಚಿಕ್ಕ ಬ್ರಿಡ್ಜ್ ಮ್ಯಾಗ ಏರ್ಸಕತ್ತಾನ. ಕರೆಕ್ಟಾಗಿ ಅಣ್ಣ ಗಾಡಿ ಇಳಿಸ್ದ ತಳಗ. ಈ ಕಡೆನೂ ಬ್ಯಾಕ್ ವಾಟ್ರ, ಈ ಕಡೆ ಬ್ಯಾಕ್ ವಾಟ್ರ, ಈ ಕಡೆನೂ ಬ್ಯಾಕ್ ವಾಟ್ರ, ಮೂರೂ ದಿಕ್ಕಿಗೆ ಬ್ಯಾಕ್ ವಾಟ್ರ. ಹಾಗೆ ಈ ಹಳ್ಳಿ ಒಳಗೂ ಸಣ್ಣಗೆ ಹೈದಿರ್ತಾವ ಬ್ಯಾಕ್ ವಾಟ್ರ್ ಕ್ಯಾನಲ್ಗಳು. ಈ ದಂಡಿದಿಂದ ಆ ದಂಡಿಗೆ ಹೋಗ್ಬೇಕಪ್ಪ ಅಂತಂದ್ರೆ 4 ಕಿಲೋಮೀಟರ್ ತನಕ ಯಾವುದೇ ಬ್ರಿಡ್ಜ್ ಇಲ್ಲ, ಗಾಡಿಗಳನ್ನ ಪಾಸ್ ಅಲ್ಲಕ್ಕ. ಇದು ಒಂದೇ ಬ್ರಿಡ್ಜ್ ಇದ್ದಿದ್ದು. ಮನುಷ್ಯರು ಕೂಡ ಈ ಕಡೆಯಿಂದ ಆ ಕಡೆ ಹೋಗ್ಬೇಕಪ್ಪ ಅಂತಂದ್ರೆ ಯಾವುದೇ ಸಣ್ಣ ಬ್ರಿಡ್ಜ್ ಕೂಡ ಇಲ್ಲ. ಆ ಸಣ್ಣ ಹಡಗುಗಳು ಇದ್ದಿರ್ತಾವಾಗ ಆ ಹಡಗುಗಳ ಮುಖಾಂತರನೇ ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗಬೇಕು. ಬ್ಯಾಕ್ ವಾಟರ್ ದಂಡಿಗೆ ಸ್ಕೂಲ್ ಕೂಡ ಅದ, ಬಟ್ ಇವತ್ತು ಸ್ಕೂಲ ಬಂದದ. ಈ ಸ್ಕೂಲಿಗೆ ಹುಡುಗರು ಬರ್ಬೇಕಪ್ಪ ಅಂತಂದ್ರೆ ಸ್ಕೂಲ್ ಬಸ್ ಇರಲ್ಲ, ಆ ಸ್ಕೂಲ್ ಬೋಟ್ಗಳು ಇರ್ತಾವ. ಕೈನಕೆರೆ ಐಲ್ಯಾಂಡ್ದಿಂದ ನಾನು ಇನ್ನೊಂದು ಐಲ್ಯಾಂಡಿಗೆ ಹೊಂಟೀನಿ, ನಡುಮುಡಿ ಐಲ್ಯಾಂಡ. ಮತ್ತು ಮುಂದೆ ಹೋಗ್ಬೇಕಂತ ಮಾಡಿದೆ, ಆ ಮುಂದೋಲಕ ಬೋಟ್ಗಳು ಇವತ್ತಿಲ್ಲ. ಇಲ್ಲಿದ್ದ ಅಕ್ಕ ಅಂದ್ರೆ ನನಗೆ ಆ ನಡುಮುಡಿ ತಕ್ಕ ಹೋಗಂಬ್ರಿ. ಈ ಬೋಟ್ಗಳನ್ನ ಇದ್ದಿರ್ತಾವಾಗ ಬೋಟ್ ಸ್ಟಾಪ ಒಂದೇ ಲೈನಿಗೆ ಇರಲ್ಲ, ಒಮ್ಮೆ ಆ ಕಡೆ ಒಮ್ಮೆ ಈ ಕಡೆ ಇದ್ದಿರ್ತಾವ. ಇವು ಬೋಟ್ಗಳು ಚಂತಕ ಹಿಂಗೆ ಹಾವು ಒಯ್ದಂಗೆ ಹೈಕೋತ್ ಹೋಗ್ತಿರ್ತಾವ. ವಾಷಿಂಗ್ ಅಣ್ಣ, ಬಟ್ಟೆ ವಾಷಿಂಗ, ಕ್ಲಾತ್ಸ್. ಈ ಬ್ಯಾಕ್ ವಾಟರ್ ದಂಡಿಗೆ ಏನು ಮನೆ ಇದ್ದಿರ್ತದಾಗ ಆ ಮನೆಯವರು ಬಟ್ಟೆ ಒಗಿಬೇಕಪ್ಪ ಅಂತಂದ್ರೆ ಮನೆ ದಾಟಿ ಕೇಸಿಂದ್ರೆ 2 ಹೆಜ್ಜೆ ಮುಂದೆ ಬಂದ್ರೆ ಸಾಕು, ಈ ಬ್ಯಾಕ್ ವಾಟರ್ದಾಗೆ ಬಂದು ಕೇಸಿಂದ್ರೆ ಬಟ್ಟೆ ಒಗಿತಿರ್ತಾರ, ಬಾಂಡೆ ಸಾಮಾನು ತೊಳಿತಿರ್ತಾರ. ಒಂದಿಷ್ಟು ಮಂದಿ ಇಲ್ಲೇ ಬಂದು ಕೇಸಿಂದ್ರೆ ಜಳಕ ಮಾಡ್ತಿರ್ತಾರ. ನಡುಮುಡಿ ಈ ಒಂದು ಬೋಟಿಗೆ 4 ಜನ ಕೆಲಸಗಾರ ಇದ್ದಿರ್ತಾರ. ಒಬ್ಬರು ಡ್ರೈವರ, ಒಬ್ಬರು ಕಂಡಕ್ಟರ್, ಇನ್ನ ಇಬ್ರು ಬೋಟ್ ಸ್ಟೇಷನ್ ಬಂದ್ಗಳೇ ಬೋಟನ್ನ ಕರೆಕ್ಟ್ ಹಚ್ಚಕ್ ಇದ್ದಿರ್ತಾರ. ಇಲ್ಲಿ ಗಾಡಿ ಸ್ಪೀಡ್ ಮಾಡೋದು ಮತ್ತು ಜೋರು ಮಾಡೋದು ಇದ್ದಿರ್ತದ. ಅವ್ರು ಬರೀ ಡೈರೆಕ್ಷನ್ ಮಾಡೋದು. ಇಬ್ಬರದು ಕಾಂಬಿನೇಷನ್ ನೋಡ್ರಿ ಎಷ್ಟು ಚಂದ ಇದ್ದಿರ್ತದ. ಇಬ್ಬರದು ಕಾಂಬಿನೇಷನ್ ಇಲ್ಲಿ ಇದ್ದಿರ್ತದ ನೋಡ್ರಿ. ಇಲ್ಲಿ ರಸ್ತೆ ಇಲ್ಲ, ಬಸ್ ಇಲ್ಲ, ಇಲ್ಲಿರುವ ಜನರ ಜೀವನವೇ ಪೂರ್ತಿ ನೀರ. ಒಂದು ಬೋಟ್ ಬಂದು ನಿಂತ ಸ್ಟೇಷನ್ದಾಗ, ಇವಾಗ ಆ ಬೋಟ್ದಾಗ ಹಾಕಿಸಿಂದ್ರೆ ಬೋಟ್ ಸ್ಟೇಷನ್ಗೆ ಬಂದ್ಬಿಡೋದು. ಹಸುನೂ ಆಗ್ಯದ. ಒಂದು ಯಾವ್ದಾರ ಹೋಟೆಲ್ ನೋಡ್ಕೇಸಂದ್ರೆ ಫಸ್ಟ್ ಊಟ ಮಾಡಂಬ್ರತ್ತ. ಇಲ್ಲಿ ರೈಸ್ ಮಾತ್ರ ಕಂಡಾಪಡಿ ದಪ್ಪದ. ಏನು ಮಾಡಬೇಕು, ತಿನ್ನಬೇಕು, ಹೊಟ್ಟೆ ತುಂಬಬೇಕಂದ್ರೆ ಟೇಸ್ಟ್ ಇರಲ್ಲ ಈ ರೈಸ. ನೆಡುಮಡಿ ಒಳಗೆ ಇನ್ನೇಗ ಊಟ ಮಾಡ್ದೇವಿ. ಈಗ ನೆಡುಮಡಿದಿಂದ ಇನ್ನೊಂದಿಷ್ಟು ಚಿಕ್ಕ ಐಲ್ಯಾಂಡ್ ಕಡೆ ಹೋಗಂಬ್ರತ್ತ. ನೆಡುಮಡಿ ಒಳಗೆ ಜಾಸ್ತಿ ನೋಡೋಕ್ಕೇನಿಲ್ಲ, ಬರೀ ಬಿಲ್ಡಿಂಗ್ಸ್ ಅದಾವಲ್ಲಿ.
ಒಂದೊಂದು ಕಡೆ ಈ ಬೋಟ್ ಸ್ಟೇಷನ್ ಕೂಡ ಇರಲ್ಲ. ಅವಾಗ ಆ ಚಿಕ್ಕ ಕಡೆಗಿನ ಮುಖಾಂತರ ಈ ದೊಡ್ಡ ಬೋಟ್ ಕಡೆ ಬಂದ್ ಕೇಸಂದ್ರ 10 ಕೇಸಂದ್ರ ಮುಂದೆ ಹೋಗ್ತಿರ್ತಾರ. ಆ ಚಿಕ್ಕ ಬೋಟ ಇವ್ರಿಗೆ ಬಿಟ್ಟು ಅದು ಹೊಳ್ಳಿ ಅವ್ರ ಮನೆಗೆ ಹೋಗ್ತದ. ನಮ್ಮ ಅಪ್ಪ ಅವದೇವ್ರು ಕೂಡ ರೈತರೇ. ನಮಗೆ ಗೊತ್ತು ನಮ್ಮ ಕಡೆ ಯಾವ ರೀತಿ ನಾವು ಬೆಳಿತೀವಿ, ಯಾವ ರೀತಿ ಹೊಲದಾಗ ಕೆಲಸ ಮಾಡ್ತೀವಪ್ಪ ಅಂತಂದು. ಬಟ್ ಇಲ್ಲಿನ ಜನ ಯಾವ ರೀತಿ ಕೆಲಸ ಮಾಡ್ತಾರ, ಇಲ್ಲಿನ ರೈತರು ಯಾವ ರೀತಿ ಇಲ್ಲಿನ ಬೆಳೆಗಳನ್ನ ಬೆಳಿತಾರಪ್ಪ ಅಂತ ಅನ್ನೋದು ಇವಾಗ ನಾನು ನಿಮ್ಗೆ ಅವ್ರ ಹೊಲಕ್ಕೆ ಹೋಗಿ ಹೇಳ್ತೀನಿ. ಹೊಲ ಏನು ಕಂಡಾಪಟ್ಟಿ ದೂರ ಇರಲ್ಲ, ಅವ್ರ ಮನೆ ಹಿಂದೆ ಹೊಲ, ಅದು ಈ ನೀರಿನ ಮೇಲ್ಗಡೆನೆ ಇದ್ದಿರ್ತದ ಹೊಲ. ಈ ಹಡಗ ಬ್ರಿಡ್ಜ್ ತಳಗ ಹಾಯಿಸ್ಬತ್ತು. ಇದೇ ರೀತಿ ಬ್ರಿಡ್ಜ್ಗಳು ಇದ್ದಿರ್ತಾವ ಒಂದ್ ಕಡೆದಿಂದ ಇನ್ನೊಂದ್ ಕಡೆ ಕನೆಕ್ಟ್ ಮಾಡಕ. ಇದು ಪೂರ್ತಿ ಬೆಳೆ ಒಂದು ವಿಭಿನ್ನ ರೀತಿ ಒಳಗ ಭಾಳ ಕಷ್ಟಪಟ್ಟು ಬೆಳೆದಿದ್ದು ಬೆಳೆ ಆದದು. ಇವಾಗ ನಾ ಇದ್ದ ಜಾಗ ಸಮುದ್ರದ ಮಟ್ಟದಕ್ಕಿಂತ ಪೂರ್ತಿ ತಳಗದ ಈ ಜಾಗ. ಅದ್ರ ಸಂಬಂಧ ಇಲ್ಲಿ ಜನರಿಗೆ ಈ ಬೆಳೆ ಬೆಳಿಲಕ್ಕ ಭಾಳ ಕಷ್ಟ ಆಗ್ತದ. ಸಮುದ್ರಕ್ಕಿಂತ ತಳಗದಪ್ಪ ಅಂತಂದ್ರ ನೀರ ಭಾಳ ಬರ್ತಿರ್ತಾವ. ಈ ಬ್ಯಾಕ್ ವಾಟರ್ಸ್ ನೀರ್ ಜೊತೆ ಸಮುದ್ರದ ನೀರು ಸೇರಿ ಈ ಹೊಲದಾಗ ಬತ್ತಪ್ಪ ಅಂತಂದ್ರ ಇಲ್ಲಿರುವ ಮಣ್ಣಿನೊಳಗ ಸಲನಿಟಿ ಜಾಸ್ತಿಯಾಗಿ ಬೆಳೆಯನ್ನ ನಾಶ ಮಾಡ್ತದ. ಈ ಮಣ್ಣು ಒಳಗೆ ಹೊಕ್ಕಿರುವ ಸಲನಿಟಿ ತೆಗಿಬೇಕಪ್ಪ ಅಂತಂದ್ರ ಮತ್ತೊಂದು ವರ್ಷ ಬೇಕಾಗ್ತದ. ಇಲ್ಲಿರುವ ರೈತರು ಪ್ರತಿದಿನ ಹೊಲಕ್ಕೆ ಬಂದ ಕೇಸರ ಕೆಲಸ ಮಾಡ್ಬೇಕಾಗ್ತದ. ಬಟ್ ಇವಾಗ ಏನದೀಗ ಕಟವಾಗ್ಯದ, ರೈಸ್ ಬಂದದ, ರೈಸ್ ಮಾರ್ಕೆಶಂದ್ರ ರೊಕ್ಕ ಸ್ವಲ್ಪ ಗಳಿಸಿಟ್ಟಾರ. ಭಾಳ ಗಳಿಸಿಟ್ಟಿಲ್ಲ, ಬೆಲೆ ಕೂಡ ಕಡಿಮೆ ಇದ್ದಿರ್ತದ, ಭಾಳ ಗಳಿಸಕ್ ಆಗಲ್ಲ ಅವ್ರ ಕಡೆ. ಬಟ್ ಅವ್ರ ಹೊಲದಾಗೆ ಸುತ್ತಮುತ್ತ ತೆಂಗಿನ ಗಿಡಗಳು ಇದ್ದಿರ್ತಾವ. ಆ ತೆಂಗಿನ ಗಿಡದಿಂದ ಕೂಡ ಅವರು ಹಣವನ್ನ ಮಾಡ್ತಾರ. ಆ ತೆಂಗಿನಕಾಯ್ದು ಬುರ್ಜಿ ಏನ್ ಇದ್ದಿರ್ತಾವ ಗೊತ್ತೇನ್ರಿ ಮ್ಯಾಗಿದ್ದು, ಆ ಬುರ್ಜಿದಿಂದ ಇಲ್ಲಿ ಸುತಳಿ ಮತ್ತು ಹಗ್ಗವನ್ನ ರೆಡಿ ಮಾಡ್ತಾರ. ಈ ಹೊಲದಾಗ ಸ್ವಲ್ಪರೇ ನೀರ ಇದ್ದೇ ಇದ್ದಿರ್ತಾವ. ನಮ್ಮ ಮನೆ ಮುಂದ ಸ್ಟೆಪ್ ಇರ್ತಾವ. ಆ ಸ್ಟೆಪ್ಗಳನ್ನ ಇಳಿದೇವಪ್ಪ ಅಂತಂದ್ರ ನಾವು ಸೀದಾ ಮನೆ ಮುಂದಿರುವ ದಾರಿ ಮತ್ತು ನೆಲದ ಮ್ಯಾಗ ಹೋಗಿ ತಲುಪ್ತೀವಿ. ಬಟ್ ಇಲ್ಲಿರುವ ಸ್ಟೆಪ್ಸ್ ಡೈರೆಕ್ಟ್ ನೀರೊಳಗೆ ಹೋಗ್ತಿರ್ತಾವ. ಐಲ್ಯಾಂಡ್ ಸಂದೇಗೂ ಸಣ್ಣ ಕೆನಲ್ ಐತಿರ್ತಾವ. ಇಲ್ಲಿ ಬರೀ ಸಣ್ಣ ಬೋಟ್ಗಳೇ ಬರ್ತಾವ. ಅಂದ್ರೆ ಯಾರ್ದು ಮನೆ ಇದ್ದಿರ್ತದಾಗ ಅವ್ರ ಮನೆಯ ಸಣ್ಣ ಬೋಟ್ಗಳು ಬರ್ತಾವ. ಸಣ್ಣ ಕೆನಲ್ ನೀರ ಡೈರೆಕ್ಟ್ ದೊಡ್ಡ ನದಿಗೆ ಹೋಗಿ ಸೇರ್ತದ. ಇದು ನದಿ ಪಂಬಾ ನದಿ. ನಾವಿವಾಗ ಅಚ್ಚಿ ಕಡೆ ಹೋಗ್ಬೇಕು. ನಾ ಈ ಊರಿಗೆ ಬಂದ್ಗಳೇ ಅದೇ ಬಸ್ ಸ್ಟ್ಯಾಂಡ್ದಾಗ ಇಳಿದಿದ್ದೆ. ಯಾವ ಬೋಟ್ ಆ ಕಡೆ ಹೊಂಟಿಲ್ಲ. ಸಣ್ಣ ಬೋಟ್ರಿಗೆ ಹೋಗ್ತಿದ್ದು, ಅವು ಕೂಡ ಹೊಂಟಿಲ್ಲ. ರಾತ್ರಿನೂ ಹಾಲಕ್ಕೆ ಬಂದದ. ದೊಡ್ಡ ಬೋಟ್ ಬತ್ತಪ್ಪ ಅಂತಂದ್ರೆ ನೋಡ್ಬೇಕು ಆಚೆ ಕಡೆ ಅವ ನಮಗೆ ಹೋಗಿ ಬಿಡ್ತಾನೋ ಇಲ್ಲ. ಒಂದು ಬೋಟ್ ಬರ್ಲಾಕತ್ತದ. ಫಸ್ಟ್ ಅಲ್ಲಿಗೆ ಹೋಗ್ತದ, ಆಮೇಲೆ ಇಲ್ಲಿ ಬರ್ತದ, ಆಮೇಲೆ ಅಲ್ಲಿ ಹೋಗ್ತದ. ಬಟ್ ಅವ್ರಿಗೆ ನಾವು ಕೈ ಮಾಡಬೇಕು. ಇಲ್ಲಿಕ್ಕಪ್ಪ ಅಂತಂದ್ರೆ ಬಿಟ್ಟು ಹೋಗ್ತಾರ ಅವರು. ನಾವು ಒಬ್ಬನೇ ಇದ್ದೀನಿ ಇಲ್ಲಿ. ಅಚ್ಚಿ ಕಡೆಯಿಂದ ಅಚ್ಚಿ ಕಡೆ ಹೋಗ್ಬೇಕಪ್ಪ ಅಂತಂದ್ರು ಬೋಟ್ ಬೇಕೇ ಬೇಕು ನಮ್ಗೆ. ಟಾಟಾ ಅಂತೂ ಇಂತೂ ಬಂದೆಪ್ಪ ಅಚ್ಚೆ ಕಡೆದಿಂದ ಈಚೆ ಕಡೆ. ಗುಡಿ ಒಳಗೆ ಹೋದ್ರ ಮಂತ್ರ ಇಲ್ಲಿ ಮೈಕ್ದಾಗ ಕೇಳ್ಸಕತ್ತ ನೋಡ್ರಿ. ಇವಾಗ ಎಲ್ಲ ತಿರುಗಾಡ್ಕೇಸಿದ್ರ ಮತ್ತು ನಾನು ಇವತ್ತು ಮುಂಜಾನೆ ಎಲ್ಲಿದಿಂದ ಸ್ಟಾರ್ಟ್ ಮಾಡಿದಾಗ ಒಳ್ಳೆ ಅಲ್ಲೇ ಬಂದೆ. ಶಿವನ ಗುಡಿ ಮಗ್ಗಲಕ್ಕೆ ಬ್ಯಾಕ್ ವಾಟರ, ಸುಂದರವಾದ ಕ್ಷಣ, ಇಲ್ಲಿ ಪ್ರೀತಿಸುವ ಜನರ ಜೊತೆ ಮತ್ತು ಇವತ್ತೊಂದಿನ ರಾತ್ರಿ ಕಳೆಮ್ರತ. ನಿನ್ನೆ ಎಲ್ಲಿ ಟೆಂಟ್ ಹಾಕಿದ್ದಾಗ ಇವತ್ತು ರಾತ್ರಿನೂ ಅಲ್ಲೇ ಟೆಂಟ್ ಹಾಕಿನಿ. ತಿರುಗಾಡಿ ಭಾಳ ಹೈರಾಣ ಆಗ್ಯದ. ನಾಳೆ ಬೆಳಿಗ್ಗೆ ಸಿಗ್ತೀನಿ ನಿಮಗೆ. ಬೆಳಿಗ್ಗೆ ಎದ್ದು ಈ ಹಳ್ಳಿ ಒಳಗ ಜಳಕ ಮಾಡಿದ್ರಾಗೆ ಒಂದು ಖುಷಿ. ಈ ಬ್ಯಾಕ್ ವಾಟರ್ಸ್ ಒಳಗ ಸ್ವಿಮ್ಮಿಂಗ್ ಮಾಡ್ಕೋತ ಇಲ್ಲಿರುವ ಸೂರ್ಯೋದಯನ ನೋಡ್ಕೋತ ಸೂರ್ಯೋದಯನಿಗೆ ನಮಸ್ಕರಿಸಿ ಇವತ್ತಿನ ದಿನ ನಾನು ಚಾಲು ಮಾಡೀನಿ. ಭಾರತದಲ್ಲಿರುವ ಯೂನಿಕ್ ಪ್ಲೇಸ್ ಇದು. ಈ ದಡದಿಂದ ಆ ದಡಕ್ಕೆ ಹೋಗ್ಬೇಕಪ್ಪ ಅಂತಂದ್ರ ಸಣ್ಣ ಹಡಗು ತಗೊಂಡು ಆ ಕಡೆ ಹೋಗ್ತಿರ್ತಾರ. ಬೆಳಿಗ್ಗೆ ಎದ್ದುಗಳೇನೆ ಈ ಗುಡಿಯಲ್ಲಿರುವ ಮಂತ್ರವನ್ನೇ ಕೇಳದೆ ಒಂದ್ ಸುಖ. ಇಲ್ಲಿನ ಜನ ಪ್ರಕೃತಿಯನ್ನ ಹಾಳು ಮಾಡಿಲ್ಲ, ಪ್ರಕೃತಿಯ ಜೊತೆಗೆ ಬೆಳೆದಾರ. ಅದರ ಸಂಬಂಧ ಬೆಳಿಲಾರ್ದ ಜಾಗದಾಗ ರೈಸ್ ಕೂಡ ಬೆಳಿತಾರ ಅವರು. ಅದು ಪ್ರಕೃತಿಯನ್ನ ಪ್ರೀತಿಸಿ ಬೆಳಗಿನ ಪ್ರಸಾದಕ್ಕೆ ಕೈಪಲ್ಯನ್ನ ಸ್ವಚ್ಛ ಮಾಡ್ಲಾಕತ್ತಾರ. ಇಲ್ಲಿನ ನದಿ ನೀರೇ ತಗೊಂಡ್ ಕಿಸಿಂದ್ರ
ಬೆಳಗಿನ ಪ್ರಸಾದ ಪರೋಟ ಮತ್ತು ಸಾಂಬಾರು ಅದ. ಯಾವ ಸಾಂಬಾರು ಗೊತ್ತಿಲ್ಲ, ಬಟ್ ಒಳಗಡೆ ಮೆಣಸಿನಕಾಯಿ ಬಟಾಟಿ ಬಿಳಿ ಕಲರ್ ಅದ ಇದು ಸಾಂಬಾರ. ಇಲ್ಲಿರುವ ಎಲ್ಲ ಜನರಿಗೆ ದೇವ್ರು ಒಳ್ಳೇದು ಮಾಡಲಿ. ಇವಾಗ ನಾನು ಈ ಸ್ಥಳವನ್ನು ಬಿಡುವ ಸಮಯ ಬಂದದ. ನಾ ಏನು ಒಬ್ಬನೇ ಕೂತಿರ್ತೀನಿ ಈ ಜಾಗದಾಗ, ಎಲ್ಲರೂ ಬರ್ತಾರೆ. ನೀ ಚಹಾ ಕುಡ್ದು ಏನು, ಊಟ ಮಾಡಿ ಏನು, ನಾಷ್ಟ ಮಾಡಿ ಏನಪ್ಪ ಅಂತ ಕೇಳಿಕೆಸಿದ್ರ ಮಾಡಿಲ್ಲಪ್ಪ ಅಂತಂದ್ರೆ ಮಾಡು, ಅವರೇ ತಂದು ಕೇಸಿದ್ರೆ ಚಹಾ ಕೊಡ್ತಿರ್ತಾರೆ, ನಾಷ್ಟ ಕೊಡ್ತಿರ್ತಾರೆ. ಈ ಊರನ್ನ ಎಲ್ಲ ಜನರು ನನಗೆ ಭಾಳ ಜೀವ ಮಾಡಿದ್ರು. ಇವಾಗ ನಾನು ಈ ಜಾಗವನ್ನು ಬಿಟ್ಟು ಹೋಗುವ ಸಮಯ ಬಂದದ, ಮತ್ತು ಬೇರೆ ಕಡೆ ಹೋಗಬೇಕು. ಇಲ್ಲಿರುವ ಜನ ಯಾವುದೇ ಹಬ್ಬ ಬತ್ತಪ್ಪ ಅಂತಂದ್ರೆ ಎಲ್ಲರೂ ಸೇರಿ ಕೇಸಿಂದ್ರ, ಗಂಡು ಮಕ್ಕಳು ಹೆಣ್ಮಕ್ಳು ಎಲ್ಲರೂ ಸೇರಿ ಕೆಲಸ ಮಾಡ್ಕೇಸಿಂದ್ರ ಈ ಹಬ್ಬವನ್ನು ಆಚರಣೆ ಮಾಡ್ತಾರೆ. ಟವಲ್ ಪೂರ್ತಿ ಒಣಗ್ಯದ, ಎರಡೂ ಪ್ಯಾಕ್ ಮಾಡಿ ಬ್ಯಾಗ್ದಾಗ ಹಾಕೊಂಬರತ್ತೆ. ಭಾರತದಲ್ಲಿರುವ ಯುನಿಕ್ ಜಾಗದಾಗ ಬಂದ್ ಕೇಸಿಂದ್ರ ಇಲ್ಲಿರುವ ಜನ ಜೊತೆ ಸೇರಿ 2 ನೈಟ 3 ದಿನಗಳನ್ನು ನಾನು ಕಳೆದೆ. ಬರ್ತೀನಿ. ಓಕೆ, ಎಲ್ರಿಗೂ ಬಾಯ್ ಹೇಳಿ ಹೋಗಂಬ್ರತ್ತೆ ನಮ್ಮ ನೆಕ್ಸ್ಟ್ ಜಾಗಕ್ಕೆ. ಬರ್ರಿ ಬರ್ರಿ, ಈ ಕಡೆ ಇಟ್ಟು ಬರ್ರಿ. ಐಸ ಈ ರೀತಿ ಪೂರ್ತಿ ಕಾಣಂಗ ಕೈ ಮಾಡಬೇಕು. ಇಷ್ಟೇ ಮಾಡಿದ್ರೆ ಗೊತ್ತಾಗಲ್ಲ ಅವರಿಗೆ. ಈ ಬೋಟ್ 2 ಅಂತಸ್ತದ. ಈ ಲೋಕಲ್ ಜನರು ವ್ಯೂ ಕಾಂಡೆ ತಂದು ಮೇಲ್ಗಡೆ ಛತ್ ಹಾಕಿಸಿದ್ರ ಸೀಟ್ ಹಾಕ್ಯಾರ. ಅಲ್ಲೇ ಪ್ಯಾನ್ ಎತ್ತರನು 60. ತಳಗ ಕೂತು ಟಿಕೆಟ್ ತೊಗೊಂಡೇವಂದ್ರೆ 10 ರೂಪಾಯಿ. ಇವಾಗ ನಾ ಮೇಲ್ಗಡೆ ಬಂದ್ ಕೇಸಿದ್ರೆ ವ್ಯೂ ನೋಡೋ ಸಂಬಂಧ ಮೇಲ್ಗಡೆ ಕೂತೀನಿ. ಇದಕ್ಕೆ ಟಿಕೆಟ್ 60 ರೂಪಾಯಿ, 50 ರೂಪಾಯಿ ಜಾಸ್ತಿ. ಬಟ್ ತಳಗಿನಕ್ಕಿಂತ ಇಲ್ಲಿ ವ್ಯೂ ಮಸ್ತ್ ಕಾಣ್ತದ, ವರ್ತ್ ಅದ 60 ರೂಪಾಯಿ ಕೊಟ್ಟಿದ್ದಕ್ಕೂ. ಸುಂದರವಾದ ಅಲೆಪೆ ಊರನ್ನು ನಾನು ನಿಮಗೆ ತೋರಿಸ್ಕೇಸಿದ್ರೆ ಮತ್ತು ನಂದು ನೆಕ್ಸ್ಟ್ ಡೆಸ್ಟಿನೇಷನ್ಗೆ ಹೊರ್ತೀನಿ. ಈ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಪ್ಪ ಅಂತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ನಿಮ್ಗೆ ಏನಿಸ್ದ ಕಮೆಂಟ್ ಸೆಕ್ಷನ್ದಾಗ ಕಮೆಂಟ್ ಹಾಕಿರಿ. ಮತ್ತು ನೆಕ್ಸ್ಟ್ ವಿಡಿಯೋದಾಗ ನಮ್ಮ ಭಾರತ್ ಯಾತ್ರಾ ದ ಟೈಮ್ಲೆಸ್ ಸೀರೀಸ್ ವಿಡಿಯೋಗಳು ಪ್ರತಿ ಮಂಗಳವಾರ ಶುಕ್ರವಾರ ಬೆಳಗ್ಗೆ 9 ಗಂಟೆಗೆ ಬರ್ತಾವೆ.